Good morning students, welcome to online class. In our last class we have learned Unit 3, The Happy Man Shirt Italian Folktale. In this lesson there was a king. He ruled over a very peaceful yet powerful kingdom. His people loved him and adored him. All was perfect in his kingdom except for his son. His son's name was Jonash. He was very unhappy and sad. That was the reason of worrying the king. So, king wanted to, in search of some advisors, told him that some advisors, physicians and astrologers told him that he must find a happy man and his shirt. Then only his son is cured and he was happy in his life. So today we will learn the search of the happy man. I will continue in this class. Now I will read line by line explanation. First of all, the search continued. In our last class, the priest came. He was also unhappy person, so he dismissed the priest. The search continued. The king was continued to search the search of the happy man. A week went by, and there was news of a neighboring king who was described as a real happy man. ತನ್ನ ಸರ್ಚನ್ನು ಕಂಟಿನ್ಯೂ ಮಾಡಿದ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಏನು ಸ್ಟಡಿ ಮಾಡಿದ್ವಿ, ಒಬ್ಬ ಕಿಂಗ್ ಇದ್ದ, ಅವನಿಗೆ ಒಬ್ಬ ಮಗನಿದ್ದ, ಅವನ ಹೆಸರೇನು ಜೊನಾಶ್ ಅಂತ ಹೇಳಿತ್ತು. ಎಲ್ಲ ಪರ್ಫೆಕ್ಟ್ ಆಗಿತ್ತು. ಅವನ ಕಿಂಗ್ಡಮ್ದಲ್ಲಿ ಒಳ್ಳೆ ರೀತಿಯಿಂದ ನಡೆದುಕೊಂಡು ಹೋಗ್ತಿದ್ದ. ತನ್ನ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಿದ್ದ. ಪ್ರಜೆಗಳನ್ನು ಕೂಡ ಅವನ ಮೇಲೆ ಪ್ರೀತಿ ಗೌರವವನ್ನು ಇಟ್ಟಿದ್ರು. ಆದರೆ ಅವನಿಗೆ ಒಂದೇ ಒಂದು ಚಿಂತೆ ಇರುವಂತಹ ವಿಷಯ ಅಂತಂದರೆ, ಜೊನಾಶ್ ಅನ್ನೋನು ಏನಂತಂದ್ರೆ ತನ್ನ ಮಗ ಇರುವಂತಹ ಒಬ್ಬ ಮಗನೂ ಕೂಡ ಅವನೇನದ ಅನ್ಹ್ಯಾಪಿ ಇರ್ತಿದ್ದ, ಸ್ಯಾಡ್ ಆಗಿರ್ತಿದ್ದ ಅನ್ನೋವಂಥ ಒಂದು ರೀಸನ್ ಇತ್ತು. ಅದ್ರ ಸಲುವಾಗಿ ಸಮ್ ಅಡ್ವೈಸರ್ಸು, ಆಮೇಲೆ ಅಸ್ಟ್ರಾಲಜರ್ಸು, ನೆಕ್ಸ್ಟ್ ಫಿಸಿಷಿಯನ್ಸು ಅವ್ರು ಅಡ್ವೈಸ್ ಮಾಡಿದ್ರ ಪ್ರಕಾರ ಒಬ್ಬ ಹ್ಯಾಪಿ ಮ್ಯಾನನ್ನು ಸರ್ಚ್ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಮೊದಲು ಬಂದವನು ಯಾರು, ಪ್ರೀಸ್ಟ್ ಅಂತಂದು ಹೇಳ್ತೀವಿ. ಆ ಪ್ರೀಸ್ಟನ್ನು ಕೂಡ ಏನದಲ್ಲ ಅನ್ಹ್ಯಾಪಿ ಅಂತಂದು ಡಿಸೈಡ್ ಮಾಡ್ದ. ಅವನನ್ನು ಕೂಡ ಏನು ಮಾಡ್ದವ, ರಿಜೆಕ್ಟ್ ಮಾಡ್ದ. ನೆಕ್ಸ್ಟ್ ಅದೇ ತನ್ನ ಕಂಟಿನ್ಯೂ ಮಾಡ್ದ. ತನ್ನ ಹ್ಯಾಪಿ ಮ್ಯಾನನ್ನು ಸರ್ಚ್ ಮಾಡಬೇಕು ಅಂತಂತೇಳಿ ತನ್ನ ಸರ್ಚನ್ನು ಕಂಟಿನ್ಯೂ ಮಾಡ್ತಾ ಹೋದ. ದ ಸರ್ಚ್ ಕಂಟಿನ್ಯೂಡ್. ಅ ವೀಕ್ ವೆಂಟ್ ಬೈ. ಒಂದು ವಾರಗಳು ಕಳೆದವು. ಒಂದು ವಾರಗಳು ಕಳೆದರೂ ಕೂಡ ಒಬ್ಬ ಹ್ಯಾಪಿ ಮ್ಯಾನ್ ಇರುವಂತಹ, ಒಬ್ಬ ಸಂತೋಷದಿಂದ ಇರುವಂತಹ ವ್ಯಕ್ತಿ ಅವನಿಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗಲಿಲ್ಲ, ಸಿಗಲಿಲ್ಲ ಅವನಿಗೆ. A week went by and there was news of a neighboring king who was described as a real happy man. ಎಲ್ಲರೂ ಹೇಳಿದ್ರ ಪ್ರಕಾರ, ಅಲ್ಲೇ ಸರ್ಚ್ ಮಾಡಿದಾಗ ಬಹಳಷ್ಟು ಜನ ಹೇಳಿದ್ರ ಪ್ರಕಾರ ಅಲ್ಲೇ ನೇಬರಿಂಗ್ ಕಿಂಗ್ಡಮ್ದಲ್ಲಿ ಇದ್ದಂಥ ಒಬ್ಬ ರಾಜನು ಸಂತೋಷದಿಂದ ಜೀವನವನ್ನು ನಡೆಸಿದ್ದ, ಸಂಪತ್ ಭರಿತವಾದಂತಹ ಅವನ ಕಿಂಗ್ಡಮ್ ಇತ್ತು ಅಂತ ಅನ್ನೋದು ಗೊತ್ತಾಗ್ತದೆ. ನೇಬರಿಂಗ್ ಕಿಂಗ್ ಹೂ ವಾಸ್ ಡಿಸ್ಕ್ರೈಬ್ಡ್, ವಿವರಿಸ್ತಾ ಇದ್ರು. ತನ್ನ ನೇಬರಿಂಗ್ ನೆರೆ ರಾಜ್ಯದಲ್ಲಿರುವಂಥ ಒಬ್ಬ ರಾಜನೇನದಲ್ಲ ಅವನನ್ನು ವಿವರಿಸಿ ಹೇಳ್ತಾ ಇದ್ರು. ಅವನೇನದಲ್ಲ ಒಬ್ಬ ಬಲಿಷ್ಠವಾದಂತಹ ರಾಜದಾನ, ಯಾವುದೇ ದುಃಖ ಇಲ್ಲ, ಸಂತೋಷದಿಂದ ಇರುವಂತಹ ರಾಜ ಅದಾನ ಅನ್ನೋದನ್ನು ಇವನಿಗೆ ಕೇಳ್ಬಿಡ್ತಾನೆ. ದೇರ್ ವಾಸ್ ಅ ನ್ಯೂಸ್ ಆಫ್ ನೇಬರಿಂಗ್ ಕಿಂಗ್ ಹೂ ವಾಸ್ ಡಿಸ್ಕ್ರೈಬ್ಡ್ ಆಸ್ ಅ ರಿಯಲ್ ಹ್ಯಾಪಿ ಮ್ಯಾನ್. ಹಿ ಹ್ಯಾಡ್ ಅ ಲವ್ಲಿ ವೈಫ್ ಆ್ಯಂಡ್ ಮೆನಿ ಚಿಲ್ಡ್ರನ್. ಅವನಿಗೆ ಲವ್ಲಿ ವೈಫ್ ಅಂತಂದರೆ ಬ್ಯೂಟಿಫುಲ್ ಇರುವಂಥ ಒಬ್ಬಕ್ಕೆ ವೈಫ್ ಇದ್ಲು. ಅಷ್ಟೇ ಅಲ್ಲದೆ ಭಾಳಷ್ಟು ಜನ ಮಕ್ಕಳೂ ಕೂಡ ಇದ್ದರು. ಇದರಿಂದ ನಾವು ಒಬ್ಬ ಸಂತೋಷದಿಂದ ಇರುವಂಥ ವ್ಯಕ್ತಿ ಅಂತಂದೇಳಿ ಇವನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ. ತನ್ನ ಮಗನು ಕ್ಯೂರ್ ಆಗಬೇಕು ಅನ್ನೋ ಸಲುವಾಗಿ ಎಲ್ಲ ಕಿಂಗ್ಡಮ್ದಲ್ಲಿ ಸರ್ಚ್ ಮಾಡಿದಾಗ ಕೊನೆಗೊಬ್ಬ ಈ ಒಬ್ಬ ನೇಬರಿಂಗ್ ಕಿಂಗ್ ಒಬ್ಬ ಸಿಗ್ತಾನೆ ಅವನಿಗೆ. ಹಿ ಹ್ಯಾಡ್ ಲವ್ಲಿ ವೈಫ್ ಆ್ಯಂಡ್ ಮೆನಿ ಚಿಲ್ಡ್ರನ್. Lovely means beautiful, wife and many children. He had no enemies and he too had a peaceful but powerful kingdom.
ಇವನಿಗೂ ಕೂಡ ಯಾವುದೇ ಎನಿಮೀಸ್ಗಳು ಇರಲಿಲ್ಲ. ಎನಿಮೀಸ್ ಅಂತಂದ್ರೆ ನಾವೇನು ಹೇಳ್ತೀವಿ, ಯಾವುದೇ ಎನಿಮೀಸ್ ಅಂತಂದ್ರೆ ನಾವೇನು ಹೇಳ್ಬೋದು ಇಲ್ಲಿ, ವೈರಿಗಳು ಇರಲಿಲ್ಲ. ಆಮೇಲೆ ಪವರ್ಫುಲ್ ಕಿಂಗ್ಡಮ್ ಕೂಡ ಇತ್ತು ಅಂತ ಹೇಳ್ಬೋದು ಇವನಿಗೂ ಕೂಡ. ಥಿಂಕಿಂಗ್ ದಿಸ್ ವಾಸ್ ಹಿಸ್ ಸೊಲ್ಯೂಷನ್. ಆಗ ಇವನಿಗೆ ಒಂದು ಸೊಲ್ಯೂಷನ್ ಸಿಕ್ತು, ತನ್ನ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಸಿಕ್ತು. ಇವನೇ ಏನೈತಲ್ಲ ನಿಜವಾದಂಥ ಒಬ್ಬ ವ್ಯಕ್ತಿ ಇರ್ಬೋದು, ತನ್ನ ಮಗನಿಗೆ ಏನೈತಲ್ಲ ಕ್ಯೂರ್ ಮಾಡೋವಂಥ, ಆ ಹ್ಯಾಪಿನೆಸ್ಸನ್ನು ಕೊಡುವಂಥ ಹ್ಯಾಪಿ ಮ್ಯಾನ್ ಇವನೇ ಇರ್ಬೋದು ಅಂತಂತೇಳಿ ಒಂದು ಸೊಲ್ಯೂಷನ್ ಸಿಕ್ತು. ದ ಕಿಂಗ್ ಸೆಂಟ್ ಹೀಸ್ ಅಂಬಾಸಿಡರ್ ಟು ಎನ್ಕ್ವೈರ್ ಆಫ್ಟರ್ ಹಿಮ್. ಆ ನೇಬರಿಂಗ್ ಕಿಂಗನ್ನು ಅವನ ಬಗ್ಗೆ ಎನ್ಕ್ವೈರ್ ಮಾಡಬೇಕು ಅನ್ನೋ ಸಲುವಾಗಿ ಏನು ಮಾಡ್ತಾನೆ, ಅಂಬಾಸಿಡರನ್ನು ಕೊಟ್ಟು ಕಳಿಸ್ತಾನೆ. ಎನ್ಕ್ವೈರ್ ಮೀನ್ಸ್ ಆಸ್ಕ್ ಫಾರ್ ಇನ್ಫಾರ್ಮೇಷನ್ ಫ್ರಮ್ ಸಮ್ವನ್. ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ, ಯಾವುದೋ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಇನ್ಕ್ವೈರ್ ಅಂತ ಹೇಳ್ತೀವಿ. ಆ ವ್ಯಕ್ತಿ ಬಗ್ಗೆ ಇನ್ಕ್ವೈರ್ ಮಾಡಲಿಕ್ಕೆ ಅಂಬಾಸಿಡರನ್ನು ಕೊಟ್ಟು ಕಳಿಸ್ತಾನೆ. ಕಿಂಗ್ ಈಸ್ ಟ್ರೂ ದ್ಯಾಟ್ ಐ ಹ್ಯಾವ್ ಆಲ್ ದ್ಯಾಟ್ ಐ ಎವರ್ ವಾಂಟ್. ಕಿಂಗನಿಗೇನಿತ್ತು, ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೇನೇನು ಬೇಕು ಜೀವನದಲ್ಲಿ ಎಲ್ಲವನ್ನೂ ಸಿಕ್ಕದಂತ ಯಾರು, ಆ ನೇಬರಿಂಗ್ ಕಿಂಗ್ ಏನು ಮಾಡ್ತಾನೆ, ಈ ಅಂಬಾಸಿಡರ್ ಮುಂದೆ ಹೇಳ್ತಾನೆ. ಇಟ್ ಈಸ್ ಟ್ರೂ ದ್ಯಾಟ್ ಐ ಹ್ಯಾವ್ ಆಲ್ ದ್ಯಾಟ್ ಐ ಎವರ್ ವಾಂಟ್. ನನಗೇನು ಬೇಕಂತ ಅಂದ್ಕೊಂಡಿದ್ದೆ, ನನ್ನ ಜೀವನದಲ್ಲಿ ಏನೇನು ಬೇಕು ಅಂದ್ಕೊಂಡು ಎಲ್ಲ ವಸ್ತುಗಳು ಸಿಕ್ಕವ ಅಂತೇಳಿ ಹೇಳ್ತಾನೆ. ಬಟ್ ಐ ಫಿಯರ್ ದ್ಯಾಟ್ ಐ ವಿಲ್ ಡೈ ಸೂನ್ ಆ್ಯಂಡ್ ಲಾಸ್ ಇಟ್ ಆಲ್. ಅವನಿಗೆ ಒಂದೇ ಒಂದು ಚಿಂತೆ ಇತ್ತು, ಯಾವುದಂತಂದರೆ ಈ ಎಲ್ಲವನ್ನು ಕಳ್ಕೊಳ್ತೀನಿ ಅಂತ ಅನ್ನುವಂಥ ಒಂದು ಚಿಂತೆ ಇತ್ತು ಅಂತ ಹೇಳ್ತಾನೆ. ಬಟ್ ಐ ಫಿಯರ್ ದ್ಯಾಟ್ ಐ ವಿಲ್ ಡೈ ಸೂನ್. ಬೇಗನೆ ನಾನು ಸತ್ತು ಹೋಗ್ಬಿಡ್ತೀನಿ ಅನ್ನೋವಂಥ ಒಂದು ಭಯ ಇತ್ತು ಅವನಿಗೆ. ಬಟ್ ಐ ಫಿಯರ್ ದ್ಯಾಟ್ ಐ ವಿಲ್ ಡೈ ಸೂನ್ ಆ್ಯಂಡ್ ಲಾಸ್ ಇಟ್ ಆಲ್. ಈ ಎಲ್ಲ ಸಂತೋಷವನ್ನು ಅನುಭವಿಸ್ಲಿಕ್ಕೆ ನಂಗೆ ಆಗೋದಿಲ್ಲ, ಅದು ನನ್ನ ಏನಿತ್ತು ವಿಜೃಂಭಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋವಂಥ ಒಂದು ಭಯ ಇತ್ತು. ಎವ್ರಿ ನೈಟ್ ಐ ಲೈ ಇನ್ ಬೆಡ್ ಥಿಂಕಿಂಗ್ ಆಫ್ ವಾಟ್ ಐ ವಿಲ್ ಲಾಸ್. ಪ್ರತಿದಿನ ಪ್ರತಿ ರಾತ್ರಿನೂ ಕೂಡ ಏನು ಮಾಡ್ತಿರ್ತಾನೋ ಅದೇ ಒಂದು ಭಯದಿಂದ ಬೆಡ್ ಮೇಲೆ ಮಲ್ಕೊಂಡ ತಕ್ಷಣ ತಾನು ಯಾವಾಗ ಸಾಯ್ತಾನೋ ಅನ್ನೋವಂಥ ಒಂದು ಚಿಂತೆ ಇತ್ತು. ಈ ಎಲ್ಲ ಒಂದು ಸಂತೋಷವನ್ನು, ಸಂಪತ್ಭರಿತವನ್ನು ಎಲ್ಲ ಬಿಟ್ಟು ಹೋಗಬೇಕಲ್ಲ ಅನ್ನುವಂಥ ಒಂದು ಭಯ ಇತ್ತು. ವಿತ್ ದಿಸ್ ಆನ್ಸರ್ ದ ಅಂಬಾಸಿಡರ್ ಥಾಟ್ ಇಟ್ ವೈಸ್ ನಾಟ್ ಟೇಕ್ ದ್ಯಾಟ್ ಕಿಂಗ್ಸ್ ಶರ್ಟ್ ಅಂತೇಳಿ. ಇದರಿಂದ ಅವನಿಗೆ ಒಂದು ಏನು ಐಡೆಂಟಿಫೈ ಮಾಡಿದಂತಂದರೆ, ಇವ ಒಬ್ಬ ಹ್ಯಾಪಿ ಮ್ಯಾನ್ ಅಲ್ಲ, ಆಗಿರುವಂತಹ ಒಬ್ಬ ವ್ಯಕ್ತಿ ಅದಾನ, ಇವನು ಕೂಡ ಒಬ್ಬ ವೈಸ್ ಮ್ಯಾನ್ ಅಲ್ಲ, ಹ್ಯಾಪಿ ಮ್ಯಾನ್ ಅಲ್ಲ ಅನ್ನೋದು ಒಂದು ವಿಚಾರ ಮಾಡ್ತಾನೆ. ವಿತ್ ದಿಸ್ ಆನ್ಸರ್ ದ ಅಂಬಾಸಿಡರ್ ಥಾಟ್. ಅಂಬಾಸಿಡರ್ ಏನು ವಿಚಾರ ಮಾಡ್ತಾನೆ ಅಂತಂದ್ರೆ, ಈ ವ್ಯಕ್ತಿನೂ ಕೂಡ ಒಬ್ಬ ಸೂಟೇಬಲ್ ಆಗಿರುವಂಥ ವ್ಯಕ್ತಿ ಅಲ್ಲ, ಕಿಂಗನ್ ಮುಂದೆ ಒಬ್ಬ ಹ್ಯಾಪಿ ಮ್ಯಾನ್ ಅಂತಂದೇಳಿ ತೋರಿಸ್ಕೊಡೋವಂಥ ಒಬ್ಬ ಸೂಟೇಬಲ್ ಆಗಿರುವಂಥ ಪರ್ಸನ್ ಅಲ್ಲ ಅಂತ ಅನ್ನೋದನ್ನು ಡಿಸೈಡ್ ಮಾಡ್ತಾನೆ. ವೆನ್ ಹಿ ವಾಸ್ ಟೋಲ್ಡ್ ದ ನ್ಯೂಸ್ ದ ಕಿಂಗ್ ವಾಸ್ ಫ್ಯೂರಿಯಸ್. ಫ್ಯೂರಿಯಸ್ ಮೀನ್ಸ್ ವೆರಿ ಆ್ಯಂಗ್ರಿ. ಯಾವಾಗ ಅವನಿಗೆ ಈ ನೇಬರಿಂಗ್ ಕಿಂಗ್ ಏನದನ್ನ ಎಲ್ಲ ಸಂತೋಷದಿಂದ ಅದಾನ ಅಂತ ಅನ್ನೋದು ಎಲ್ಲ ಜನ ಹೇಳ್ತಿರ್ತಾರೆ, ಅವನಿಗೆ ಒಂದೇ ಒಂದು ಕೊರಗತ್ತಂದರೆ ತಾನು ಬೇಗನೆ ಈ ಎಲ್ಲ ಸಂಪತ್ತನ್ನು, ಈ ಸಂತೋಷವನ್ನು ಬಿಟ್ಟು ಹೋಗಬೇಕಲ್ಲ ಅನ್ನೋವಂಥ ಒಂದು ಕೊರಗಿತ್ತು, ಸ್ಯಾಡ್ನೆಸ್ ಇತ್ತು. ಅಂದರೆ ಅದರ ಅರ್ಥ ಏನು, ಹ್ಯಾಪಿ ಮ್ಯಾನ್ ಅಲ್ಲ ಅಂತ ಅನ್ನೋದು ಇವನಿಗೂ ಕೂಡ ಗೊತ್ತಾಯಿತು. ಅಂಬಾಸಿಡರ್ ಇದನ್ನ ಡಿಸೈಡ್ ಮಾಡಿದಾಗ ಅವಾಗ ಏನು ಹೇಳ್ತಾನೆ, ಕಿಂಗ್ ವಾಸ್ ವೆರಿ ಫ್ಯೂರಿಯಸ್ ಅಂತ ಹೇಳ್ತೀವಿ. ವೆರಿ ಫ್ಯೂರಿಯಸ್ ಮೀನ್ಸ್ ವೆರಿ ಆ್ಯಂಗ್ರಿ. ಹಿ ಹ್ಯಾಡ್ ನೋ ಕ್ಲೂ ವಾಟ್ ಟು ಡೂ ನೆಕ್ಸ್ಟ್. ಒಂದೇ ಒಂದು ಹೋಪ್ ಇತ್ತು, ನೇಬರಿಂಗ್ ಕಿಂಗ್ ಒಬ್ಬ ಸಿಕ್ಕ, ಹ್ಯಾಪಿ ಮ್ಯಾನ್ ಅದಾನ, ಅವ್ನ ಶರ್ಟ್ ಆದರೂ ತೊಗೊಂಡು ಬಂದು ತನ್ನ ಮಗನಿಗೆ ಕೊಟ್ಟರಪ್ಪ ಅಂದ್ರೆ ಒಂದಲ್ಲ ಒಂದು ಸರ್ತಿ ಅವನೇನಿಲ್ಲ ಕ್ಯೂರ್ ಆಗ್ತಾನ, ಹ್ಯಾಪಿ ಆಗ್ತಾನ ಅಂತ ಅನ್ನುವಂಥ ಒಂದು ಹೋಪ್ ಇತ್ತು. ಆ ಹೋಪ್ನೂ ಕೂಡ ಕಳ್ಕೊಂಡಾಗ ಹಿ ಹ್ಯಾಡ್ ನೋ ಕ್ಲೂ ವಾಟ್ ಟು ಡೂ ನೆಕ್ಸ್ಟ್. ಯಾವುದೇ ಕ್ಲೂಗಳು ಸಿಗೋದಿಲ್ಲ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಅನ್ನುವಂಥ ಒಂದು ಚಿಂತೆಗೊಳಗಾದ. ಹಿಸ್ ಸನ್ ವಾಸ್ ಗೋಯಿಂಗ್ ಟು ಡೈ. ಇನ್ನೇನು ಅವನಿಗೆ ಶೋರ್ ಅನ್ನಿಸ್ತು, ತನ್ನ ಮಗ ಏನದಲ್ಲ ಸತ್ತು ಹೋಗ್ಬಿಡ್ತಾನೆ. ಈ ಚಿಂತೆ ಮಾಡ್ತಾನೆ, ಏನು ಮಾಡ್ತಾನೆ, ಆ ಚಿಂತೆಗೆ ಯಾವುದೋ ಒಂದು ಏನು ವಿಷಯ ಇರಲಿಲ್ಲ, ಆದರೂ ಕೂಡ ಅನ್ನೆಸೆಸರಿ ಅವನು ಏನು ಮಾಡ್ತಿರ್ತಾನೆ, ಅನ್ಹ್ಯಾಪಿ ಇರ್ತಾನೆ ಅಂತ ಅನ್ನೋವಂಥದ್ದು ಇಲ್ಲಿ ಲೆಸನ್ನಲ್ಲಿ ಕೊಟ್ಟಿದ್ದಾರೆ. ಹೀಸ್ ಸನ್ ವಾಸ್ ಗೋಯಿಂಗ್ ಟು ಡೈ ಸ್ಯಾಡ್ ಆ್ಯಂಡ್ ಡಿಪ್ರೆಸ್ಡ್. ಇದೇ ಸ್ಯಾಡ್ನಲ್ಲಿ, ಡಿಪ್ರೆಸ್ದಿಂದ ತನ್ನ ಮಗ ಒಂದಲ್ಲ ಒಂದು ಸರ್ತಿ ಸಾಯ್ತಾನ ಅಂತೇಳಿ ಅಂತಿರ್ತಾನೆ. ನೆಕ್ಸ್ಟ್ ಇನ್
desperate need of fresh air, the king went off on a hunting trip. ಎಲ್ಲ ಡಿಪ್ರೆಷನ್ದಿಂದ ಹೊರಗೆ ಬರಬೇಕು ಅಂತೇಳಿ ಏನು ಮಾಡ್ತಾನೆ ಕಿಂಗು, ಡಿಪ್ರೆಷನ್ದಿಂದ ಸ್ಯಾಡ್ನೆಸ್ದಿಂದ ತನ್ನ ಮಗನನ್ನು ಕ್ಯೂರ್ ಮಾಡಲಿಕ್ಕೆ ಆಗ್ತೈತೋ ಆಗ್ತೈತೋ ಇಲ್ಲೋ ಅನ್ನೋವಂಥ ಒಂದು ಚಿಂತೆಯಿಂದ ಹೊರಗೆ ಬರಬೇಕು, ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವನು ಏನು ಮಾಡ್ತಾನೆ, ಫಾರೆಸ್ಟಿಗೆ ಹಂಟಿಂಗ್ ಮಾಡಬೇಕು ಅಂತಂದರೆ ಫ್ರೆಶ್ ಏರ್ ತೊಗೋಬೇಕು ಅಂತಂದ್ರೆ ಫಾರೆಸ್ಟಿಗೆ ಹೋಗ್ತಾನೆ. ಹಿಯರ್ ಡಿಪ್ರೆಸ್ಡ್ ಮೀನ್ಸ್ ಇನ್ ಅ ಸ್ಟೇಟ್ ಆಫ್ ಅನ್ಹ್ಯಾಪಿನೆಸ್, ಮೈಂಡ್ ಏನು ಅನ್ಹ್ಯಾಪಿ ಆಗಿತ್ತು, ಅದನ್ನು ಫ್ರೆಶ್ ಮಾಡ್ಕೊಳ್ಳೋ ಸಲುವಾಗಿ ಅವ ಏನು ಮಾಡ್ತಾನೆ, ಹಂಟಿಂಗಿಗೆ ಹೋಗ್ತಾನೆ. ನೀಡ್ ಆಫ್ ಫ್ರೆಶ್ ಏರ್, ದ ಕಿಂಗ್ ವೆಂಟ್ ಆಫ್ ಆನ್ ಅ ಹಂಟಿಂಗ್ ಟ್ರಿಪ್ಪಿಗೆ ಹೋಗಬೇಕು ಅಂತಂದೇಳಿ ರೆಡಿ ಆಗ್ತಾನೆ. ಇನ್ ದ ಫೀಲ್ಡ್ಸ್ ದ ಕಿಂಗ್ ಶಾಟ್ ಆಟ್ ಅ ಹೇರ್ ಅ ಫ್ಯೂ ಮೀಟರ್ಸ್ ಅವೇ, ಸ್ವಲ್ಪ ದೂರದಲ್ಲಿ ಹೋದ ನಂತರ ಅಲ್ಲಿ ಒಂದು ಹೇರ್ ಸಿಕ್ತು. HARE, ಹೇರ್ ಮೀನ್ಸ್ ಜಿಂಕೆ ಅಂತ ಹೇಳ್ತೀವಿ ನಾವು. ಒಂದು ಜಿಂಕೆ ಸಿಕ್ತಲ್ಲಿ ಇನ್ ದ ಫೀಲ್ಡ್ಸ್, ಅಲ್ಲೇ ಫಾರೆಸ್ಟ್ನಲ್ಲೆಲ್ಲ ಓಡಾಡ್ತಾ ಇತ್ತು. ಆ ಜಿಂಕೆ ಕಣ್ಣಿಗೆ ಬಿದ್ದಾಗ ಅದನ್ನು ಹಂಟಿಂಗ್ ಮಾಡಬೇಕು ಅಂತಂದ್ರೆ ಅದರ ಬೆನ್ನು ಹತ್ತಿ ಅದನ್ನು ಶೂಟ್ ಮಾಡಬೇಕು ಅಂತಂದರೆ ಕಿಂಗು ಹೋಗ್ತಾನೆ. ಹ್ಯಾವ್ ಅ ಫ್ಯೂ ಮೀಟರ್ಸ್ ಅವೇ, ಸ್ವಲ್ಪ ಮೀಟರ್ದು ವರೆಗೂ ಹೋದ ನಂತರ, ಸ್ವಲ್ಪ ಕಿಲೋಮೀಟರ್ ತನಕ ಹೋದ ನಂತರ ಅಲ್ಲಿ ಒಂದು ಹೇರ್ ಸಿಕ್ತು. ದ ಆ್ಯರೋ ಓನ್ಲಿ ಗ್ರೇಸ್ಡ್ ದ ಹೇರ್, ಆ ಆ್ಯರೋವನ್ನು ಬಿಟ್ಟಾಗ, ಬಾಣವನ್ನು ಬಿಟ್ಟಾಗ ಅದು ಸ್ಟ್ರೇಟ್ ಆಗಿ ಇನ್ನು ಆ ಹೇರಿಗೆ, ಜಿಂಕಿಗೆ ಹೋಗಿ ತಾಗ್ತು. ನೆಕ್ಸ್ಟ್ ಗ್ರೇಜ್ಡ್ ಮೀನ್ಸ್ ಫೀಡ್, ಈಟ್, ಗ್ರಾಸ್ಲ್ಯಾಂಡ್. ಆ ಜಿಂಕೆ ಗ್ರಾಸನ್ನು ತಿನ್ನಲಿಕ್ಕೆ ಬಂದಾಗ ಅದೇ ಸಮಯವನ್ನು ಇವನೇನು ಮಾಡ್ತಾನೆ, ಯೂಸ್ ಮಾಡಿಕೊಂಡು ಆ ಜಿಂಕೆಗೆ ಬಾಣವನ್ನು ಬಿಡಬೇಕು, ಹಂಟಿಂಗ್ ಮಾಡಬೇಕು ಅಂತಂದೇಳಿ ಡಿಸೈಡ್ ಮಾಡ್ತಾನೆ. ದ ಆ್ಯರೋ ಓನ್ಲಿ ಗ್ರೇಸ್ಡ್ ದ ಹೇರ್ ಆ್ಯಂಡ್ ಇಟ್ ಎಸ್ಕೇಪ್ಡ್ ಇನ್ ಟು ದ ವುಡ್ಸ್. ಹಿಯರ್ ವುಡ್ಸ್ ಮೀನ್ಸ್ ಕಾಡು ಅಂತಂದು ಹೇಳ್ತೀವಿ ನಾವು. ಇಲ್ಲಿ ಫಾರೆಸ್ಟ್ ಅಂತಂದೇಳಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿ ಕಟ್ಟಿಗೆ ಅಂತಂದೇಳಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ವುಡ್ಸ್ ಮೀನ್ಸ್ ಫಾರೆಸ್ಟ್. ದ ಆ್ಯರೋ ಓನ್ಲಿ ಗ್ರೇಸ್ಡ್ ದ ಹೇರ್ ಆ್ಯಂಡ್ ಇಟ್ ಎಸ್ಕೇಪ್ಡ್ ಇನ್ ಟು ದ ವುಡ್ಸ್. ದಟ್ಟವಾದ ಅರಣ್ಯ ಇತ್ತು, ಆ ಅರಣ್ಯದೊಳಗೆ ಆ ಹೇರು ಎಲ್ಲೋ ಏನು ಮಾಡ್ತು, ತಪ್ಪಿಸ್ಕೊಂಡು ಹೋಗ್ಬಿಡ್ತು, ಎಸ್ಕೇಪ್ ಆಗಿಬಿಡ್ತು, ಆ ಬಾಣದಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಆ ಹೇರನ್ನೇ ಫಾಲೋ ಮಾಡ್ತಾ ಮಾಡ್ತಾ ಭಾಳ ದೂರದವರೆಗೂ ಕಿಂಗ್ ಏನು ಮಾಡ್ತಾನೆ, ಅದನ್ನು ಹಂಟಿಂಗ್ ಮಾಡಬೇಕು, ಅದನ್ನು ಕೊಲ್ಲಬೇಕು ಅಂತಂದರೆ ಹೋಗ್ತಾನೆ. ಫಾಲೋವಿಂಗ್ ಕ್ವಿಕ್ ಆಗಿ ಅಂದರೆ ಫಾಸ್ಟ್ ಆಗಿ ಏನು ಮಾಡ್ತಾನೆ ಅವನು, ಆ ಹೇರನ್ನು ಕ್ಯಾಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋಗ್ತಾನೆ. ದ ಕಿಂಗ್ ಮೂಡ್ ಫಾರ್ ಅವೇ ಫ್ರಮ್ ದ ರೆಸ್ಟ್ ಆಫ್ ಹಿಸ್ ಪಾರ್ಟಿ. ಅವನ ಹಿಂಬಾಲಕರು ಅಥವಾ ಫಾಲೋವರ್ಸ್ ಏನಿದ್ರಲ್ಲ ಅವರನ್ನು ಬಿಟ್ಟು ಭಾಳ ದೂರದವರೆಗೂ ಏನು ಮಾಡ್ತಾನೆ, ಆ ಹೇರನ್ನು ಬೆನ್ನು ಹತ್ತಿ, ಆ ಜಿಂಕೆಯನ್ನು ಬೆನ್ನು ಹತ್ತಿ ಮುಂದೆ ಹೋಗ್ತಾನೆ. ಆ ಎಲ್ಲ ಫಾಲೋವರ್ಸು ಹಿಂದ್ಗಡೆನೇ ಉಳಿದ್ಬಿಟ್ಟಿದ್ರು, ಭಾಳ ದೂರದವರೆಗೂ ಕಿಂಗ್ ಮುಂದ್ಗಡೆ ಹೋಗ್ಬಿಟ್ಟಿದ್ದ. ಆಫ್ಟರ್ ಅ ಫ್ಯೂ ಮಿನಿಟ್ಸ್ ಹೀ ಗೇವ್ ಅಪ್ ಲುಕಿಂಗ್ ಫಾರ್ ದ ಹೇರ್ ಆ್ಯಂಡ್ ಮೇಕ್ ಟು ಹೆಡ್ ಬ್ಯಾಕ್ ಬಟ್ ಸಡನ್ಲಿ ಸ್ಟಾಪ್ಡ್. ಅಲ್ಲಿ ಬರೀ ಆ ಜಿಂಕೆಯ ತಲೆ ಮಾತ್ರ ಕಾಣಿಸ್ತಾ ಇತ್ತು. ಭಾಳ ದೂರದವರೆಗೂ ಹೋದ ನಂತರ ಫೈನಲ್ ಆಗಿ ಆ ಹೇರು ಸಿಕ್ತು, ಆ ಜಿಂಕೆ ಸಿಕ್ತು ಅಂತಂದರೆ ಹೇಳ್ಬೋದು. ದೇರ್ ವಾಸ್ ಅ ನಾಯ್ಸ್ ಕಮಿಂಗ್ ಫ್ರಾಮ್ ಹೀಸ್ ಲೆಫ್ಟ್. ಅಷ್ಟೇ ಅಲ್ಲದೆ ಇನ್ನೇನು ಹೇರ್ ಸಿಕ್ತು ಅಂತಂದ್ರೆ ಸಂತೋಷದಿಂದ ಅವನು ಹೋಗ್ತಿರ್ತಾನೆ, ಅಷ್ಟರೊಳಗನೆ ಅಲ್ಲಿ ಒಂದು ನಾಯ್ಸ್ ಕೇಳಿ ಬರ್ತೈತಿ. ದೇರ್ ವಾಸ್ ಅ ನಾಯ್ಸ್ ಕಮಿಂಗ್ ಫ್ರಾಮ್ ಹಿಸ್ ಲೆಫ್ಟ್. ತನ್ನ ಲೆಫ್ಟ್ ಸೈಡ್ನಲ್ಲಿ ಒಂದು ಯಾವುದೋ ಒಂದು ನಾಯ್ಸ್, ಸಡನ್ ಆಗಿ ಒಂದು ನಾಯ್ಸ್ ಕೇಳ್ಬರ್ತದೆ. ದೇರ್ ವಾಸ್ ಅ ನಾಯ್ಸ್ ಕಮಿಂಗ್ ಫ್ರಾಮ್ ಹಿಸ್ ಲೆಫ್ಟ್. As he drew closer, the king realized that it was someone whistling a small tune. ಇವನೇನು ಥಿಂಕ್ ಮಾಡ್ತಾನೆ, ಆ ಹೇರನ್ನು ಬೆನ್ನು ಹತ್ತಿ ಹೋಗಿರ್ತಾನೆ, ಜಿಂಕೆಯನ್ನು ಬೆನ್ನು ಹತ್ತಿ ಹೋಗಿರ್ತಾನೆ. ಆದ್ರೆ ಅವನಿಗೆ ಯಾವುದೋ ಒಂದು ಅನ್ನೋನ್ ಒಂದು ನಾಯ್ಸ್ ಕೇಳ್ಪಡ್ತದೆ. ಲೆಫ್ಟ್ ಸೈಡ್ನಲ್ಲಿ ಒಂದು ನಾಯ್ಸ್ ಕೇಳ್ಪಟ್ಟಾಗ ಆ ಸೌಂಡ್ ಏನಂತ ಅವನನ್ನು ತನ್ನ ಹತ್ರ ಹೇಳ್ಕೋತೈತಿ. ಡ್ರೂ ಕ್ಲೋಸರ್, ದ ಕಿಂಗ್ ರಿಯಲೈಸ್ಡ್ ದ್ಯಾಟ್ ಇಟ್ ವಾಸ್ ಸಮ್ವನ್ ವಿಸ್ಲಿಂಗ್ ಅ ಸ್ಮಾಲ್ ಟ್ಯೂನ್. ಹೆಂಗೆ ಯಾವ ರೀತಿ ಅವ್ನು ಹತ್ರ ಹೋಗ್ತಾನೆ, ಆ ಸೌಂಡನ್ನು, ಆ ನಾಯ್ಸನ್ನು ಫಾಲೋ ಮಾಡ್ತಾ ಹತ್ರಕ್ಕೆ ಹೋಗ್ತಾನೆ. ಅವಾಗ ಅವನಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಯಾರೋ ಒಬ್ಬರು ವಿಸ್ಲಿಂಗ್ ಸೌಂಡ್ ಕೇಳಿಸ್ತಿದ್ದಾರೆ, ಯಾರೋ ಒಬ್ಬರು ವಿಸಲ್ ಮಾಡ್ತಿದ್ದಾರೆ ಅಂತ ಅನ್ನೋವಂಥದ್ದು ಕೇಳ್ಪಡ್ತದೆ ಅವನಿಗೆ. ವಿಸ್ಲಿಂಗ್ ಅ ಸ್ಮಾಲ್ ಟ್ಯೂನ್. ಸ್ಮಾಲ್ ಟ್ಯೂನ್ ಅಂತಂದ್ರೆ ಸಣ್ಣಾಗಿ ಧ್ವನಿ ಕೇಳಿಸ್ತಾ ಇರ್ತದೆ, ಸ್ಮಾಲ್ ನಾಯ್ಸ್ ಕೇಳಿಸ್ತಿರ್ತದಲ್ಲಿ. ಯಾರೋ ಸ್ಲೋ ಆಗಿ ವಿಸಲ್
ವಿಸಲ್ ಹಾಕ್ತೋ ಥರ ಒಂದು ನಾಯ್ಸ್ ಕೇಳ್ಪಡ್ತದೆ. ರಿಸರ್ಚಿಂಗ್ ದ ನಾಯ್ಸ್ reaching the noise, he saw dashingly handsome blonde youth lying in the reeds. Here some new words are there. Blonde means light or pale yellowish brown color hair. ಪೇಲ್ ಆಗಿರುವಂಥದ್ದು ಅಥವಾ ಡಲ್ ಆಗಿರುವಂಥ ಯೆಲ್ಲೋವಿಶ್ ಬ್ರೌನ್ ಇರುವಂಥ ಕಲರ್ ಹೇರ್ ಇರುವಂಥ ಒಬ್ಬ ಯಂಗ್ ಮ್ಯಾನು ಅವನ ಕಣ್ಣಿಗೆ ಕಾಣಿಸ್ತಾನ. ಎಲ್ಲಿ ಕಾಣಿಸ್ತಾನ ಅಂತಂದ್ರೆ ಗ್ರಾಸ್ ಲ್ಯಾಂಡ್ನಲ್ಲಿ ಅವನು ಏನು ಮಾಡಿರ್ತಾನ, ಮಲಗಿರ್ತಾನ, ರೆಸ್ಟ್ ತೊಗೋತಿರ್ತಾನ. ಅಂಥ ಸಮಯದೊಳಗೆ ಅಲ್ಲಿ ಅದೇ ಥರನೇ ಅವನು ಏನು ಮಾಡ್ತಿರ್ತಾನ, ರೆಸ್ಟ್ ತೊಗೋತಾನೆ ಏನು ಮಾಡ್ತಾನ, ವಿಸಲ್ ಹಾಕಿರ್ತಾನ. ಸ್ಮಾಲ್ ಟ್ಯೂನಿಂದ ವಿಸಲ್ ಹಾಕುವಂಥ ಸೌಂಡ್ ಇವನಿಗೆ ಕೇಳ್ಪಡ್ತಾನೆ ಇವ ಕಿಂಗು. ಅದು ಸಮೀಪ ಹೋದಾಗ ಅಲ್ಲಿ ನೋಡಿದಾಗ ಒಬ್ಬ ಯಂಗ್ ಮ್ಯಾನು ಮಲಗಿರ್ತಾನ. Reaching the noise, he saw a dashingly handsome blonde youth lying in the reeds. Reeds means a tall, slender leaved plant of the grass family. Grass family ಗೆ ಸೇರಿರುವಂಥ ಒಂದು ಪ್ಲಾಂಟ್ ಅಂತ ಹೇಳ್ಬೋದು ನಾವು. ಟಾಲ್ ಆಗಿತ್ತು, ಅಲ್ಲಲ್ಲಿ ಟಾಲ್ ಆಗಿರುವಂತಹ ಗ್ರಾಸ್ ಇದ್ದು ಅದರ ಮಧ್ಯೆ ಏನು ಮಾಡ್ತಿರ್ತಾನೆ ಇವನು lying on the grassland. The lad was on his back gazing up at the many clouds in the sky. Lad means a small young man ಅಂತ ಹೇಳ್ಬೋದು. Lad means here a young man or a boy. He was lying on the grassland. The lad was on his back. ಬೆನ್ನನ್ನು ತಾಕಿಸ್ಕೊಂಡು ಏನು ಮಾಡ್ತಿರ್ತಾನೆ, ಮಲಗಿರ್ತಾನೆ ಅವನು ಗ್ರಾಸ್ ಲ್ಯಾಂಡ್ನಲ್ಲಿ. ಗೇಜಿಂಗ್ ಮೀನ್ಸ್ ಲುಕ್ ಸ್ಟಡಿಲಿ ಸರ್ಪ್ರೈಸ್ಲಿ, ಆಶ್ಚರ್ಯದಿಂದ. ಗೇಜಿಂಗ್ ಅಂತಂದ್ರೆ ನಾವೇನು ಹೇಳ್ಬೋದು, ಆಶ್ಚರ್ಯದಿಂದ. ಕ್ಲೌಡ್ಸ್ ಕಡೆ ನೋಡ್ತಿರ್ತಾನೆ, ಆಕಾಶವನ್ನು ನೋಡ್ತಾ, ಕ್ಲೌಡ್ಗಳು ಮೂವ್ಮೆಂಟ್ ಆಗೋದನ್ನು ಅದನ್ನ ನೋಡ್ತಾ ಸಂತೋಷವನ್ನು ವ್ಯಕ್ತಪಡಿಸ್ತಿರ್ತಾನೆ. ಆ ಸಂತೋಷದಲ್ಲೇ ಏನು ಮಾಡ್ತಿರ್ತಾನೆ ಅವನು, ಸ್ಮಾಲ್ ಟ್ಯೂನ್ದಿಂದ ವಿಸಲ್ ಹಾಕ್ತಾ ಅಲ್ಲಿ ಏನು ಮಾಡ್ತಿರ್ತಾನೆ, ಮಲಗಿರ್ತಾನೆ. The lad was on his back gazing up at the many clouds in the sky. ಆ ಕ್ಲೌಡ್ಸ್ಗಳನ್ನು ಏನು ಮಾಡ್ತಿರ್ತಾನೆ, ಗೇಜಿಂಗ್ ಮಾಡ್ತಿರ್ತಾನೆ. ಗೇಜಿಂಗ್ ಮೀನ್ಸ್ ಸ್ಟಡಿಲಿ ಆ್ಯಂಡ್ ಸರ್ಪ್ರೈಸ್, ಆಶ್ಚರ್ಯದಿಂದ ಆ ಕ್ಲೌಡ್ಸ್ಗಳ ಮೂವ್ ಆಗೋದನ್ನು ನೋಡ್ತಿರ್ತಾನೆ ಅವನು. ಈ ಒಂದು ಸಿಚುವೇಶನನ್ನು, ಲ್ಯಾಡ್ ಮಲ್ಕೊಂಡಿರುವಂತಹ ಸಿಚುವೇಶನನ್ನು, ಕ್ಲೌಡ್ಸ್ಗಳನ್ನು ಗೇಜಿಂಗ್ ಮಾಡುವಂತಹ ಸಿಚುವೇಶನನ್ನು ಆಶ್ಚರ್ಯದಿಂದ ಯಾರು ನೋಡ್ತಿರ್ತಾರ, ಕಿಂಗ್ ನೋಡ್ತಿರ್ತಾನೆ. ಯು ದೇರ್ ಬಾಯ್, ನೀನು ಅಲ್ಲಿ ಇದೆಯೇನೋ ಬಾಯ್ ಅಂತಂದೇಳಿ ಏನು ಮಾಡ್ತಿರ್ತಾನೆ, ಕೂಗ್ತಾನೆ. ಟೆಲ್ ಮಿ, ಹೌ ವುಡ್ ಯು ಲೈಕ್ ಟು ಬಿ ಅಪಾಯಿಂಟೆಡ್ ಟು ದ ಹೈಯೆಸ್ಟ್ ಪೊಸಿಷನ್ ಇನ್ ದ ಲ್ಯಾಂಡ್ ಆಸ್ ದ ಕಿಂಗ್ಸ್ ಪರ್ಸ್ನಲ್ ಅಡ್ವೈಸರ್. ಇದನ್ನೆಲ್ಲ ನೋಡಿದ್ರಕ್ಕಂದ್ರೆ ಆ ಬಾಯ್ ಏನದಾನೆ, ಹ್ಯಾಪಿ ಮ್ಯಾನ್ ಅದಾನೆ, ಸಂತೋಷದಿಂದ ಕೂಡಿರುವಂತಹ ವ್ಯಕ್ತಿ ಅದಾನೆ. ಇವನೇ ಒಬ್ಬ ಸೂಟೇಬಲ್ ಆದಂತಹ ವ್ಯಕ್ತಿ, ತನ್ನ ಮಗನನ್ನು ಕ್ಯೂರ್ ಮಾಡುವಂಥ, ಸ್ಯಾಡ್ದಿಂದ ಅನ್ಹ್ಯಾಪಿನೆಸ್ನಿಂದ ಹೊರಗೆ ತರುವಂಥ ವ್ಯಕ್ತಿ ಇವನೇ ಅಂತಂದೇಳಿ ಡಿಸೈಡ್ ಮಾಡಿ, ಫೈಂಡ್ ಔಟ್ ಮಾಡಿ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ, ಅವನಿಗೆ ಕೇಳ್ತಾನೆ. ಏನಂತ ಕೇಳ್ತಾನಂದರೆ, to be appointed to the highest position in the land as the king's personal advisor. ನೀನೇನದಿಲ್ಲ, ನೀನು ಅಲ್ಲಿ ಇದೆಯೇನು ಅಂತಂದರೆ ಆ ಬಾಯ್ಗೆ ಕೇಳಿದಾಗ ಅವಾಗ ಆ ಶಬ್ದವನ್ನು ಕೇಳಿದಾಗ ಆ ಬಾಯ್ ಏನು ಮಾಡ್ತಾನೆ, ಎದ್ದು ನಿಂತ್ಕೊಂಡಾಗ ಅವಾಗ ಕಿಂಗ್ ಏನು ಹೇಳ್ತಾನೆ, ನನ್ನ ಪರ್ಸ್ನಲ್ ಅಡ್ವೈಸರ್ ಆಗಿ ಒಂದು ಹೈಯೆಸ್ಟ್ ಪೊಸಿಷನನ್ನು ನಿನಗೆ ಕೊಡ್ತೀನಿ, ನೀನು ನನ್ನ ಜೊತೆ ಬರ್ತೀಯೇನೋ ಅಂತಂದ್ರೆ ಅವನಿಗೆ ಒಂದು ಆಫರನ್ನು ಕೊಡ್ತಾನೆ. ಅಡ್ವೈಸರ್ A. The youth sat up and scratched his chin. Advisor A ಅಂತಂದ್ರೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಅಡ್ವೈಸರ್ ಅನ್ನೋ ಅವನಿಗೇನು ಆಶ್ಚರ್ಯ ಅನಿಸ್ಲಿಲ್ಲ, ಯಾಕಂದ್ರೆ ತನ್ನ ಆ ಗ್ರಾಸ್ ಲ್ಯಾಂಡ್ನಲ್ಲಿ ಮಲ್ಕೊಂಡು ಕ್ಲೌಡ್ಸ್ಗಳನ್ನು ಗೇಜಿಂಗ್ ಮಾಡೋದೇ ಒಂದು ದೊಡ್ಡ ಅವನಿಗೆ ಸಂತೋಷದ ವಿಷಯ ಆಗಿತ್ತು. ಈ ಅಡ್ವೈಸರು ಅಥವಾ ಅಂಬಾಸಿಡರು ಯಾವುದೋ ಒಂದು ಹೈ ಪೊಸಿಷನ್ ಅವನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನೋದಕ್ಕಿಂತಲೂ ಅದರಲ್ಲಿ ಅವನಿಗೆ ಸಂತೋಷ ಇರಲಿಲ್ಲ ಅಂತಂದೇಳಿ ಹೇಳ್ಬೋದು ನಾವೀಗ. ಅಡ್ವೈಸರ್ ಎ, ದ ಯೂತ್ ಸ್ಯಾಟ್ ಅಪ್ ಆ್ಯಂಡ್ ಸ್ಕ್ರ್ಯಾಚ್ಡ್ ಹೀಸ್ ಚಿನ್. ಸ್ಕ್ರ್ಯಾಚ್ಡ್ ಹೀಸ್ ಚಿನ್ ಮೀನ್ಸ್ ನಾವೇನು ಹೇಳ್ತೀವಿ, ಗದ್ದವನ್ನಕ್ಕೆ ಬರ್ತಾರೆ. ಸ್ಕ್ರ್ಯಾಚ್ಡ್ ಹೀಸ್ ಚಿನ್ ಅಂತಂದು
ಅಥವಾ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಏನು ಮಾಡ್ತಾನವ, ಸಚ್ ಅ ಟ್ರಬಲ್ಸಮ್ ಪೊಸಿಷನ್. ಟ್ರಬಲ್ಸಮ್ ಅಂತಂದ್ರೆ ನಾವೇನು ಹೇಳಿ, ಸ್ಕ್ರ್ಯಾಚ್ ಮೀನ್ಸ್ ಒನ್ ಅಡ್ವೈಸರ್, ಸ್ಕ್ರ್ಯಾಚ್, troublesome, beamed. All these are new words in this paragraph. First of all, advisor means a person with more and deeper knowledge in a particular subject ಅಂತ ಹೇಳ್ಬೋದು, particular topic ಅಂತ ಹೇಳ್ಬೋದು. Scratch ಅಂದರೆ to make a thin shallow out to mark on. Troublesome means irritating or disturbing. Beamed means glad or another meaning is radiant. ಇಲ್ಲಿ ಅಡ್ವೈಸರ್ ಅನ್ನುವಂತಹ ಒಂದು ಪೊಸಿಷನ್ ಅನ್ನು ನಾನು ಕೊಡ್ತೀನಿ ನಿನಗೆ, ಅಥವಾ ಪರ್ಸನಲ್ ಅಡ್ವೈಸರ್ ಆಗಿ ನಿನ್ನನ್ನು ಚೂಸ್ ಮಾಡ್ತೀನಿ, ಹೈಯೆಸ್ಟ್ ಇರುವಂಥ ಒಂದು ಪೊಸಿಷನ್ ಅದು, ಆ ಪೊಸಿಷನನ್ನು ನಿನಗೆ ಕೊಡ್ತೀನಿ ಅಂತೇಳಿ ಕೇಳಿದಾಗ ಅವಾಗ ಏನು ಹೇಳ್ತಾನ, ಸ್ವಲ್ಪ ಥಿಂಕ್ ಮಾಡಿ ಏನು ಹೇಳ್ತಾನೆ, ದಿಸ್ ಈಸ್ ಅ ಟ್ರಬಲ್ಸಮ್ ಪೊಸಿಷನ್. ಟ್ರಬಲ್ಸಮ್ ಅಂದರೆ ಇರಿಟೇಟಿಂಗ್ ಪೊಸಿಷನ್ ಅಂತೇಳಿ ಹೇಳ್ತಾನೆ. ಅಂಥ ಕಿರಿಕಿರಿ ಇರುವಂತಹ ಪೊಸಿಷನನ್ನು ನಾನು ತಿರಸ್ಕರಿಸ್ತೀನಿ, ನಾನು ಒಪ್ಕೊಳ್ಳೋದಿಲ್ಲ, ಆ ಪೊಸಿಷನ್ ನನಗೆ ಬೇಕಾಗಿಲ್ಲ ಅಂತೇಳಿ ಏನು ಮಾಡ್ತಾನೆ, ರಿಜೆಕ್ಟ್ ಮಾಡ್ತಾನೆ. ಸಾರಿ, ಐ ವಿಲ್ ಹ್ಯಾವ್ ಟು ಪಾಸ್, ಐ ಆಮ್ ಫೈನ್ ಇನಫ್ ಆ್ಯಸ್ ಐ ಆಮ್. ನಾನು ಎಲ್ಲಿದ್ದೀನಲ್ಲ ಅಲ್ಲೇ ನಾನು ಸಂತೋಷದಿಂದ ಇದ್ದೀನಿ, ಇದಿಷ್ಟೇ ನನ್ನ ಲೈಫು, ಇಲ್ಲೇ ನಾನು ಏನದೀನಿ, ಸಂತೋಷದಿಂದ ಇದ್ದೀನಿ, ಯಾವುದೇ ನಂಗೆ ಹೈ ಪೊಸಿಷನ್ನು ಬೇಕಾಗಿಲ್ಲ ಅಂತಂದರೆ ಏನು ಮಾಡ್ತಾನೆ, ಸಾರಿ ಅಂಥೇಳಿ ಆ ಪೊಸಿಷನನ್ನು, ಅದು ಹೈಯೆಸ್ಟ್ ಇರುವಂತಹ ಒಂದು ಅಡ್ವೈಸರ್ ಪೊಸಿಷನನ್ನು ಕೂಡ ಏನು ಮಾಡ್ತಾನೆ, ಅವನು ರಿಜೆಕ್ಟ್ ಮಾಡ್ತಾನೆ. ಯಾಕಂತಂದ್ರೆ ಒಬ್ಬ ಹ್ಯಾಪಿ ಮ್ಯಾನ್ ಇದ್ದ, ತನ್ನ ಹ್ಯಾಪಿನೆಸ್ಸನ್ನು ಬರೀ ಕ್ಲೌಡ್ಗಳನ್ನು ಗೇಸಿಂಗ್ ಮಾಡೋದ್ರೊಳಗೆ, ನೇಚರನ್ನು ನೋಡ್ತಾ ತನ್ನ ಹ್ಯಾಪಿನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ತಾನೆ. ಅದಕ್ಕಿಂತ ಹೆಚ್ಚು ಬೇರೆ ಯಾವುದನ್ನು ಏನು ಮಾಡಲಿಲ್ಲ, ಅವನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಪೇಕ್ಷೆ ಮಾಡಲಿಲ್ಲ ಅಂತ ಹೇಳ್ಬೋದು. ದ ಕಿಂಗ್ ಬೀಮ್ಡ್ ಆಟ್ ದ ಆನ್ಸರ್. ಬೀಮ್ಡ್ ಮೀನ್ಸ್ ಗ್ಲಾಡ್, ಸಂತೋಷ ಆಯಿತು. ದ ಕಿಂಗ್ ವಾಸ್ ಟೆಸ್ಟಿಂಗ್ ದ ಮ್ಯಾನ್. ಇಲ್ಲೇನು ಹೇಳ್ಬೋದು ನಾವು, ಬರೀ ಅವನನ್ನು ಟೆಸ್ಟ್ ಮಾಡ್ತಿರ್ತಾನೆ, ಪರೀಕ್ಷೆ ಮಾಡ್ತಿರ್ತಾನೆ. ಇವ ಒಬ್ಬ ಹ್ಯಾಪಿ ಮ್ಯಾನ್ ಅದಾನೋ, ಇದ್ದಷ್ಟರಲ್ಲಿ ತೃಪ್ತಿದಾಯಕವಾಗಿರುವಂಥ ಜೀವನವನ್ನು ನಡೆಸ್ತಿದ್ದಾನೋ ಇಲ್ಲೋ, ಇವ ಒಬ್ಬ ಸೂಟೇಬಲ್ ಇರುವಂಥ ವ್ಯಕ್ತಿ ಹೌದು ಅಲ್ಲೋ ಅನ್ನೋ ಸಲುವಾಗಿ ಅವನು ಏನು ಮಾಡ್ತಾನವ, ಅಡ್ವೈಸರ್ ಅನ್ನುವಂಥ ಒಂದು ಪರ್ಸ್ನಲ್ ಅಡ್ವೈಸರ್ ಆಗಿ ನಿನ್ನನ್ನು ಚೂಸ್ ಮಾಡ್ತೀವಿ, ಬರ್ತೀಯೇನೋ ಅಂತಂದೇಳಿ ಈ ರೀತಿ ಎಲ್ಲ ಕೇಳಿದಾಗ ಅವನೇನು ಮಾಡ್ತಾನೆ, ರಿಜೆಕ್ಟ್ ಮಾಡಿದಾಗ ನೀವು ಬಹಳಷ್ಟು ಸಂತೋಷ ಆಯಿತು. ಇವನೇ ಒಬ್ಬ ಸೂಟೇಬಲ್ ಇರುವಂಥ ವ್ಯಕ್ತಿ ಅದಾನ, ಒಬ್ಬ ಹ್ಯಾಪಿ ಮ್ಯಾನ್ ಅಂತಂದೇಳಿ ನಾನೇನು ಫೈಂಡ್ ಔಟ್ ಮಾಡ್ಲಿಕ್ಕೆ ಬಂದಿದ್ನಲ್ಲ, ನನಗೆ ಆ ಒಬ್ಬ ವ್ಯಕ್ತಿ ಅನ್ನೋದನ್ನು ಸಿಕ್ಕ ಅಂತಂದ ಅನ್ನೋವಂಥ ಒಂದು ಗ್ಲಾಡ್ನೆಸ್ ಇತ್ತು, ರೇಡಿಯಂಟ್ ಇತ್ತು, ಸಂತೋಷವನ್ನು ವ್ಯಕ್ತಪಡಿಸ್ತಾ ಏನು ಮಾಡ್ತಾನೆ ಇಲ್ಲಿ, ಯು ಆರ್ ದ ಒನ್, ಕ್ವಿಕ್ಲಿ ಆನ್ ಯುವರ್ ಫೀಟ್ ಬಾಯ್. He grabbed the youth and ran back to the men and his camp. My son is saved, my son is saved. ಬೇಗನೆ ಹೋಗಿ ಆ ವ್ಯಕ್ತಿ ಇನ್ನೇನು ಹೋಗ್ಬಿಡ್ತಾನ ಅನ್ನೋ ಉದ್ದೇಶದಿಂದ ತನ್ನ ಮಗ ಕ್ಯೂರ್ ಆಗ್ತಾನೆ, ಸೇವ್ ಆಗ್ತಾನ ಅನ್ನೋ ಸಂತೋಷದೊಳಗೆ ಏನು ಮಾಡ್ತಾನೆ, ಆ ಯೂತನ್ನು, ಆ ಲ್ಯಾಡನ್ನು ಹೋಗಿ ಅಪ್ಕೊತಾನೆ. ಯು ಆರ್ ದ ಒನ್, ನಾನೇನು ಫೈಂಡ್ ಔಟ್ ಮಾಡ್ಲಿಕ್ಕಿದ್ನ ಆ ಫೈಂಡ್ ಔಟ್ ಮಾಡುವಂತಹ ಸೂಟೇಬಲ್ ಹ್ಯಾಪಿ ಮ್ಯಾನು ನೀನೇ ಅಂತಂದೇಳಿ ಹೋಗಿ ಏನು ಮಾಡ್ತಾನೆ, ಆನ್ ಯುವರ್ ಫೀಟ್ ಬಾಯ್, ಹೀ ಗ್ರ್ಯಾಬ್ಡ್ ದ ಯೂತ್ ಆ್ಯಂಡ್ ರ್ಯಾನ್ ಬ್ಯಾಕ್ ಟು ದ ಮೆನ್. ಗ್ರ್ಯಾಬ್ಡ್ ಮೀನ್ಸ್ ನಾವೇನು ಹೇಳ್ಬೋದು ಇಲ್ಲಿ, ಗ್ರ್ಯಾಬ್ಡ್ ಮೀನ್ಸ್ ಸಡನ್ಲಿ ಆ್ಯಂಡ್ ರಫ್ಲಿ ಮೇಕ್ ಆ್ಯನ್ ಇಂಪ್ರೆಷನ್ ಆನ್. ಅವನನ್ನು ನೋಡಿದ ತಕ್ಷಣ ಹೋಗಿ ಅಪ್ಕೊಂಡು ಅವನಿಗೆ ಏನು ಹೇಳ್ತಾನೆ, ಹಿಡ್ಕೊಂಡ ಅವನನ್ನು. ಹೀ ಗ್ರ್ಯಾಬ್ಡ್ ದ ಯೂತ್ ಆ್ಯಂಡ್ ರ್ಯಾನ್ ಬ್ಯಾಕ್, ರಫ್ ಆಗಿ ಅವನನ್ನು ಹಿಡ್ಕೊಂಡು ಅವನನ್ನು ಕರ್ಕೊಂಡು ತನ್ನ ಏನು ಫಾಲೋವರ್ಸು ಅಥವಾ ಸೋಲ್ಜರ್ಸ್ ಇದ್ರಲ್ಲ ಅವ್ರ ಹತ್ರ, ತನ್ನ ಕ್ಯಾಂಪಿನ ಹತ್ರ ಆ ಬಾಯನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗ್ತಾ ಹೋಗ್ತಾನೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಏನು ಹೇಳ್ತಾನೆ, ಮೈ ಸನ್ ಈಸ್ ಸೇವ್ಡ್, ಮೈ ಸನ್ ಈಸ್ ಸೇವ್ಡ್, ನನ್ನ ಮಗ ಉಳಿದ್ಬಿಟ್ಟ, ಸೇವ್ ಆದ ಅಂತ ಅನ್ನೋದನ್ನು ಸಂತೋಷವನ್ನು ವ್ಯಕ್ತಪಡಿಸಿದ. ನೆಕ್ಸ್ಟ್ ಹೀ turned to the young man and gestured warmly. Gesture means a movement of part of the body express an idea or meaning. ಯಾವುದೋ ಒಂದು ಐಡಿಯಾವನ್ನು ಹೇಳಬೇಕು ಅಥವಾ ಅರ್ಥವನ್ನು ಹೇಳೋ ಸಲುವಾಗಿ ಗೆಸ್ಚರ್ ಮೂಲಕ ಬಾಡಿ ಪಾರ್ಟ್ಸನ್ನು ಅದರಿಂದ ಏನು ಮಾಡ್ತಾನವ, ಎಕ್ಸ್ಪ್ರೆಸ್ ಮಾಡ್ತಾನೆ. He turned to the young man. ಆ ಯಂಗ್ ಮ್ಯಾನ್ ಹತ್ರ ತಿರುಗಿ ಏನು ಹೇಳ್ತಾನೆ, ಗೆಸ್ಚರ್
ವಾರ್ಮ್ ಆಗಿ ಕೂಲ್ ಆಗಿ ಗೆಸ್ಚರ್ ಮೂಲಕನೇ ತನ್ನ ದುಃಖವನ್ನು ಅವನ ಮುಂದೆ ಹೇಳ್ಕೊತಾನ. ಯು ಬಾಯ್ ಮೇ ಹ್ಯಾವ್ ಫ್ರಮ್ ಮೀ ವಾಟ್ ಎವರ್ ಇಟ್ ಈಸ್ ಯು ವಿಶ್ ಅಂತಂದ್ರೆ ನಿನ್ಗೆ ಆಸೆ ಏನೈತಿ, ನಿಂದೇನು ವಿಶ್ ಐತಿ ಅದು ಎಲ್ಲವನ್ನ ಪೂರ್ತಿ ಮಾಡ್ತೀನಿ ನಾನು, ಏನು ವಿಶ್ ಐತಿ ಹೇಳು ಅಂತಂದ್ರೆ ಕೇಳಿದಾಗ, ಬಟ್ ಐ ನೀಡ್ ಜಸ್ಟ್ ಇನ್ ದಿಸ್ ಲೆಸನ್ ದೇ ಟೋಲ್ಡ್ ದ ಕಿಂಗ್ ಸೇಡ್ ದ್ಯಾಟ್ ಐ ನೀಡ್ ನಿನ್ಗೆ ಯಾವುದೇ ವಿಷ್ ಇರಲಿ, ಯಾವುದೇ ಆಸೆ ಇರಲಿ ಎಲ್ಲವನ್ನು ಪೂರ್ತಿ ಮಾಡ್ತೀನಿ, ಆದರೆ ನನಗೆ ಒಂದೇ ಒಂದು ನೀಡ್ ಐತಿ ಅಂದ್ರೆ ಅವಶ್ಯಕತೆ ಐತಿ. ಯಾವುದು ಅಂತಂದರೆ ಇಲ್ಲಿ ನೆಕ್ಸ್ಟ್ ಲೈನ್ನಲ್ಲಿ ಹೇಳ್ತಾರೆ, ದ ಯೂತ್ ಲುಕ್ಡ್ ಅಟ್ ದ ಕಿಂಗ್ ಸ್ಟ್ರೇಂಜ್ಲಿ ಮೀನ್ಸ್ ಇನ್ ಆನ್ ಅನ್ಯೂಶುವಲ್ ಆರ್ ಸರ್ಪ್ರೈಸಿಂಗ್ಲಿ ಅಂತ ಹೇಳ್ಬೋದು ನಾವು. ಸರ್ಪ್ರೈಸ್ ಆಗಿ ಆ ಯೂತ್ ಏನು ಮಾಡ್ತಾನೆ, ಕಿಂಗ್ನನ್ನು ನೋಡ್ತಾನೆ. ಯಾಕಂತಂದ್ರೆ ತನ್ನಲ್ಲಿರುವಂತಹ ಯಾವ ವಸ್ತು ಆ ಕಿಂಗಿಗೆ ಬೇಕಾಗಿದೆ, ಇಷ್ಟೆಲ್ಲ ಸಂಪತ್ಭರಿತವಾದಂತಹ ಕಿಂಗ್ಡಮ್ ಐತಿ, ಪವರ್ಫುಲ್ ಇರುವಂತಹ ಕಿಂಗ್ಡಮ್ ಐತಿ. ಆ ಕಿಂಗನಿಗೆ ಏನೈತಿಲ್ಲ ನನ್ನಿಂದ ಯಾವುದು ಅಪೇಕ್ಷೆ ಐತಿ ಅಂತ ಅನ್ನುವಂಥ ತನ್ನ ವ್ಯಕ್ತಪಡಿಸೋ ಸಲುವಾಗಿ ಸರ್ಪ್ರೈಸ್ ಅನ್ನುವಂಥ ಒಂದು ವರ್ಡನ್ನು ಕೊಟ್ಟಿದ್ದಾರೆ. He turned to the young man and gestured warmly, you boy may have from me whatever it is you wish. ನಿನ್ಗೆ ಯಾವುದೇ ಆಸೆ ಇರಲಿ ಎಲ್ಲವನ್ನು ನಾನು ಪೂರ್ತಿ ಮಾಡ್ತೀನಿ, ಆದರೆ ನಂದು ಒಂದೇ ಒಂದು ಅಪೇಕ್ಷೆ ಅಂತ ಹೇಳಿ ಕೇಳ್ತಾನೆ. ದ ಯೂತ್ ಲುಕ್ಡ್ ಆಟ್ ದ ಕಿಂಗ್ ಸ್ಟ್ರೇಂಜ್ಲಿ ಆಶ್ಚರ್ಯದಿಂದ, ಯು ನೀಡ್ ವಾಟ್ ಯು ನೀಡ್ ಕಿಂಗ್ ಅಂತ ಹೇಳಿ ಕೇಳ್ತಾನೆ. ನನ್ನಿಂದ ಏನು ಅಪೇಕ್ಷೆ ಮಾಡ್ತಿದ್ದಿ, ನನ್ನಿಂದ ಏನು ಆಗಬೇಕಾಗಿದೆ, ಏನು ಸಹಾಯ ಆಗಬೇಕಾಗ್ಯದ ಅಂತ ಹೇಳಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಮೈ ಸನ್ ದ ಪ್ರಿನ್ಸ್ ಈಸ್ ಡೈಯಿಂಗ್ ಆ್ಯಂಡ್ ಓನ್ಲಿ ಯು ಕ್ಯಾನ್ ಸೇವ್ ಹಿಮ್. ನನ್ನ ಮಗನ ಏನದಲ್ಲ ಸ್ಯಾಡ್ ಆಗದಾನ, ಅನ್ಹ್ಯಾಪಿ ಅದಾನ, ಸ್ಯಾಡ್ದಿಂದ ಡಿಪ್ರೆಷನ್ದಿಂದ ಅವನು ಏನಾಗ್ತಾನೆ ಇನ್ನೇನು ಸ್ಟೇಜ್ನಲ್ಲಿ ಅದಾನ, ಅವನನ್ನು ಉಳಿಸುವಂತಹ ಜವಾಬ್ದಾರಿ ನಿಂದು ಅಂತಂದೇ ಹೇಳಿದಾಗ, ಮೈ ಸನ್ ದ ಪ್ರಿನ್ಸ್ ಈಸ್ ಡೈಯಿಂಗ್ ಆ್ಯಂಡ್ ಓನ್ಲಿ ಯು ಕ್ಯಾನ್ ಸೇವ್ ಹಿಮ್. ನೀನು ಮಾತ್ರ ಅವನನ್ನು ಸೇವ್ ಮಾಡ್ಬೋದು, ನೀನು ಮಾತ್ರ ಅವನ ಜೀವನವನ್ನು ಉಳಿಸ್ಬೋದು, ಅವನ ಜೀವವನ್ನು ಉಳಿಸ್ಬೋದು ಅಂತಂದೇ ಹೇಳಿದಾಗ, ಕಮ್ ಕ್ಲೋಸ್ ಆಗಿ ಬಂದು ಅವನಿಗೆ ಕನ್ಸರ್ನ್ದಿಂದ ಈ ಮಾತನ್ನು ಹೇಳ್ತಾನೆ. ನನ್ನ ಪ್ರಿನ್ಸ್ ಜೋನಾಶನ ಜೀವವನ್ನು ಉಳಿಸುವಂತಹ ಜವಾಬ್ದಾರಿ ನಿನ್ನ ಕೈಲಿ ಮಾತ್ರ ಇದೆ ಅಂತಲೇ ಹೇಳ್ತಾನೆ. ದ ಕಿಂಗ್ ಗ್ರ್ಯಾಬ್ಡ್ ದ ಯೂತ್. ಗ್ರ್ಯಾಬ್ ಅಂತಂದ್ರೆ ಸಡನ್ ಆಗಿ ಅವನನ್ನು ಹೋಗಿ ಅಪ್ಕೊತಾನೆ. ನೀನೇ ನನ್ನ ಮಗನ ಜೀವನವನ್ನು ಉಳಿಸ್ಬೇಕು ಅಂತಂದರೆ ಅವನನ್ನು ಹೋಗಿ ಅಪ್ಕೊಂಡಾಗ, ದ ಕಿಂಗ್ ಗ್ರ್ಯಾಬ್ಡ್ ದ ಯೂತ್ ಸ್ಮೈಲಿಂಗ್ his brightest smile and quickly began to look for the young man's shirt. Then he suddenly stopped. ಇನ್ನೇನು ಅವನ ಹತ್ರ ಹೋಗಿ ಗ್ರ್ಯಾಬ್ ಮಾಡ್ಕೊಂಡು ಅವನ ಹತ್ರ ಹೋಗಿ ಇನ್ನೇನು ಅಪ್ಕೊಂಡು ಅವನನ್ನು ಹಿಡಿಬೇಕು. ಆ ಹ್ಯಾಪಿ ಮ್ಯಾನನ್ನು ಅಲ್ಲಿ ಎಸ್ಟ್ರಾಲಜರ್ಸು ಫಿಸಿಷಿಯನ್ಸ್ ಅವರೆಲ್ಲ ಏನು ಹೇಳಿದರು, ಹ್ಯಾಪಿ ಮ್ಯಾನ್ ಸಿಗಬೇಕು, ಆ ಹ್ಯಾಪಿ ಮ್ಯಾನದಿಂದ ನಿನ್ನ ಮಗ ಕ್ಯೂರ್ ಆಗ್ತಾನೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಬರೀ ಹ್ಯಾಪಿ ಮ್ಯಾನ್ ಸಿಕ್ಕರೆ ಅಷ್ಟೇ ಅಲ್ಲ, ಆ ಹ್ಯಾಪಿ ಮ್ಯಾನ್ ಹಾಕ್ಕೊಂಡಿರುವಂತಹ ಶರ್ಟನ್ನು ನೀನು ನಿನ್ನ ಮಗನಿಗೆ ಕೊಟ್ಟರೆ ಅವಾಗ ಅವನು ಏನು ಮಾಡ್ತಾನೆ, ಕ್ಯೂರ್ ಆಗ್ಬೋದು, ಹ್ಯಾಪಿ ಆಗ್ಬೋದು ಅಂತ ಅನ್ನೋವಂಥ ಒಂದು ಸೊಲ್ಯೂಷನನ್ನು ಕೊಟ್ಟಿದ್ರು. ಅದೇ ಪ್ರಕಾರ ಇಲ್ಲಿ ಹ್ಯಾಪಿ ಮ್ಯಾನ್ ಏನೋ ಸಿಕ್ಕ, ಆ ಹ್ಯಾಪಿ ಮ್ಯಾನನ್ನು ಶರ್ಟನ್ನು ಇನ್ನೇನು ಗ್ರ್ಯಾಬ್ ಮಾಡಬೇಕು ಅಂತಂದರೆ ಕೈ ಮುಂದಕ್ಕೆ ಹೋಗ್ತೈತಿ ಒಂದು, ಅಷ್ಟರಲ್ಲಿ ಏನಾಯಿತು, ಸ್ಮೈಲಿಂಗ್ ಹೀಸ್ ಬ್ರೈಟೆಸ್ಟ್ ಸ್ಮೈಲ್ ಆ್ಯಂಡ್ ಕ್ವಿಕ್ಲಿ, ಬ್ರೈಟ್ ಆಗಿ ನಗ್ತಾ ಆಮೇಲೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸ ಇನ್ನೇನು ಅವನನ್ನು ಹಿಡಿಬೇಕು ಅಂತಂದರೆ ಕ್ವಿಕ್ ಆಗಿ ಹೋಗಬೇಕು ಅಂತಂದೇಳಿ ಅನ್ನೋ ಅಷ್ಟರಲ್ಲಿ ಬಿಗ್ಯಾನ್ ಟು ಲುಕ್ ಫಾರ್ ದ ಯಂಗ್ ಮ್ಯಾನ್ಸ್ ಶರ್ಟ್. ಯಂಗ್ ಮ್ಯಾನನ್ನು ನೋಡ್ತಾನೆ, ಯಂಗ್ ಮ್ಯಾನ್ ಶರ್ಟನ್ನು ತೊಗೋಬೇಕು ಅಂತಂದೇಳಿ ಕೈ ಮಾಡ್ತಾನೆ. ದೆನ್ ಹಿ ಸಡನ್ಲಿ ಸ್ಟಾಪ್. ಇನ್ನೇನು ಅದನ್ನು ತೊಗೋಬೇಕು ಅನ್ನೋ ಅಷ್ಟರೊಳಗೆ ಸಡನ್ನಾಗಿ ನನ್ನ ಕೈಗಳು ಕೆಳಗಡೆ ಬಂದು ಸ್ಟಾಪ್ ಆದವು. ಯಾಕಂತಂದರೆ ಹೀಸ್ ಆರ್ಮ್ಸ್ ಡ್ರೂಪ್ಡ್ ಟು ಹೀಸ್ ಸೈಡ್ಸ್. ಡ್ರೂಪ್ಡ್ ಮೀನ್ಸ್ ಬ್ಲೆಂಡ್ or hand downwards limply. There are some another meanings are there, synonyms are there. Drooped means bend or hand downwards limply. Next, hand, bow, bend. All these are the meaning of drooped. ಸಡನ್ ಆಗಿ ಇನ್ನೇನು ಆ ಹ್ಯಾಪಿ ಮ್ಯಾನನ್ನು ಶರ್ಟನ್ನು ತೊಗೋಬೇಕು, ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೇನು ಆ ಹ್ಯಾಪಿ ಮ್ಯಾನನ್ನು ಶರ್ಟ್ ತೊಗೋಬೇಕು ಅನ್ನೋ ಅಷ್ಟರೊಳಗೆ ಸಡನ್ನಾಗಿ ಆ ವ್ಯಕ್ತಿಯನ್ನು ನೋಡಿದಾಗ ತನ್ನ ಕೈಗಳನ್ನು ಕೆಳಗೆ ತಗೊಂಡು ಬರ್ತಾನೆ. ಬೆಂಡ್ ಅಂತ ಹೇಳುವಂಥ ನ್ಯೂ ವರ್ಡನ್ನು ಕೊಟ್ಟಿದ್ದಾರೆ. ಡ್ರೂಪ್ ಮೀನ್ಸ್ ಬೆಂಡ್.
ಯಾಕೆ ಅವನ ಕೈಗಳು ಕೆಳಗಡೆ ಬಂದು ಅಂತಂದೇಳಿ ಇಲ್ಲಿ ರೀಸನ್ ಕೊಟ್ಟಿದ್ದಾರೆ. ಹೀಸ್ ಆರ್ಮ್ಸ್ ಡ್ರೂಪ್ಡ್ ಟು ಹೀಸ್ ಸೈಡ್ಸ್, ಕೈಯನ್ನು ಕೆಳಗೆ ಬಿಟ್ಟ. ಅವನು ಇನ್ನೇನು ಅವ್ನ ಶರ್ಟನ್ನು ತಗೋಬೇಕು ಅಂತ ಅನ್ನೋ ಅಷ್ಟರಲ್ಲಿ ನೋಡಿದಾಗ ಅವಾಗ ಏನಿರ್ತದೆ, ದ ಹ್ಯಾಪಿ ಮ್ಯಾನ್ ಓರ್ ನೋ ಶರ್ಟ್. ಆ ಹ್ಯಾಪಿ ಮ್ಯಾನ್ ಅಂತಂದೇಳಿ ಏನು ಅಂದ್ಕೊಂಡಿದ್ನಲ್ಲ ಅವನು ಶರ್ಟನ್ನೇ ಹಾಕ್ಕೊಂಡಿರಲಿಲ್ಲ. ಇನ್ನು ಅವನೇನು ಶರ್ಟ್ ಹಾಕ್ಕೊಂಡೇ ಇರಲಿಲ್ಲ ಅಂದರೂ ಕೂಡ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ತನ್ನ ಜೀವನವನ್ನು ಹೆಂಗಂತಂದ್ರೆ ಸಂತೋಷದಿಂದ ಏನು ಮಾಡ್ತಿದ್ದ, ಡೀಲ್ ಮಾಡ್ತಿದ್ದ, ಸಂತೋಷದಿಂದ ನಡ್ಕೊಂಡು ಹೋಗ್ತಿದ್ದ. ಬರೀ ಕ್ಲೌಡ್ಸ್ಗಳನ್ನು ಗೇಜಿಂಗ್ ಮಾಡ್ತಾ ಸಂತೋಷದಿಂದಿದ್ದ. ಅದರಿಂದ ಏನು ಗೊತ್ತಾಗ್ತದೆ ಅಂತಂದರೆ ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ದ ಹ್ಯಾಪಿ ಮ್ಯಾನ್ ಓರ್ ನೋ ಶರ್ಟ್. ಇನ್ನು ಆ ಶರ್ಟನ್ನು ಈ ವ್ಯಕ್ತಿಗೆ ಕೊಟ್ಟು ಅವ ಸಂತೋಷದಿಂದ ಇರೋದು ಒಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಅದು ಅಲ್ಲಿಗೆ ಸ್ಟಾಪ್ ಆಯಿತು ಅಂತ ಹೇಳ್ಬೋದು ಇಲ್ಲೇ. ಆದರೆ ಆ ಹ್ಯಾಪಿ ಮ್ಯಾನ್ ಏನದಲ್ಲ ಒಬ್ಬ ಸಂತೋಷವಾಗಿರುವಂತಹ ವ್ಯಕ್ತಿ ಇದ್ದ. ಆ ವ್ಯಕ್ತಿಯಿಂದ ಇವನ ಮಗನ ಜೀವ ಉಳಿಯಿತು ಅಂತಂತೇಳಿ ನಾವು ಹೇಳ್ಬೋದು. Okay, this much is about the lesson, the happy man's shirt. It is the Italian folk tale. At last we understand that the man